ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಒಂದು ಸುಂದರವಾಗಿರ್ತಕ್ಕಂಥ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಒಂದು ದಿನ ಒಂದು ಕಾಡಿನಲ್ಲಿ ಇಬ್ಬರು ಸ್ನೇಹಿತರು ಹೊರಟಿದ್ರು. ತುಂಬ ದೂರ ಹೋದ ಮೇಲೆ ಅವರಿಗೆ ಒಂದು ಘರ್ಜನೆ ಕೇಳಿಸ್ತು. ಆಗ ಒಬ್ಬ ಸ್ನೇಹಿತ ಹೇಳ್ದ, ಬಹುಶಃ ಅದು ಹುಲಿ ಇರಬಹುದು ಅಂತ. ಆಗ ಇಬ್ಬರು ಸ್ವಲ್ಪ ಗಾಬರಿಗೊಂಡ್ರು. ನೋಡುತ್ತಿದ್ದಂತೆ ಹುಲಿಯು ತಮ್ಮತ್ತ ಧಾವಿಸಿ ಬರೋದನ್ನು ಕಂಡ ಓರ್ವ ಸ್ನೇಹಿತ ಚಂಗನೆ ಮರವೇರಿ ಕುಳಿತ. ಮತ್ತೋರ್ವ ಸ್ನೇಹಿತನಿಗೆ ಮರವೇರಲು ಬಾರದ ಕಾರಣ ಆತ ಅಲ್ಲಿಯೇ ನಿಂತು ಬಿಟ್ಟ. ಆದರೆ ಹುಲಿ ಆತನೆಡೆಗೆ ಧಾವಿಸಿ ಬರ್ತಾ ಇತ್ತು. ಅದನ್ನು ಕಂಡ ಆತನಿಗೆ ಅವರ ಅಪ್ಪ ಹೇಳಿದ ಮಾತು ನೆನಪಾಯಿತು. ಕಾಡು ಮೃಗಗಳು ದಾಳಿ ಮಾಡಲು ಬಂದಾಗ ಸತ್ತವರಂತೆ ಶವಾಸನದಲ್ಲಿ ಮಲಗಬೇಕು ಎಂದು ಹೇಳಿದ್ದು ಜ್ಞಾಪಕವಾಯಿತು. ಆ ಮಾತು ನೆನಪಿಸಿಕೊಂಡ ಯುವಕ ಸತ್ತವರಂತೆ ಮಲಗಿಕೊಂಡ. ಹುಲಿಯು ಆತ ಮಲಗಿದ್ದ ಜಾಗಕ್ಕೆ ಬಂದು ಆತನನ್ನು ಮೂಸಲು ಪ್ರಾರಂಭಿಸಿತು. ಕಾಲು, ಹೊಟ್ಟೆ, ಮುಖ ಹೀಗೆ ಎಲ್ಲವನ್ನೂ ಮೂಸಿತು. ಆ ವ್ಯಕ್ತಿ ಸತ್ತು ಹೋಗಿದ್ದಾನೆಂದು ಭಾವಿಸಿ ಅತ್ತಿತ್ತ ನೋಡಿ ಹುಲಿ ತಿರುಗಿ ಹೋಯಿತು. ಮರವೇರಿ ಕುಳಿತಿದ್ದ ಸ್ನೇಹಿತ ಬಂದು ಕೆಳಗೆ ಮಲಗಿದ್ದ ಸ್ನೇಹಿತನನ್ನ ಕೇಳಿದ, ಆ ಹುಲಿ ನಿನ್ನ ಕಿವಿ ಹತ್ರ ಬಂದು ಏನು ಹೇಳ್ತು? ನನಗೂ ಸ್ವಲ್ಪ ಅದನ್ನ ಹೇಳು ಎಂದ. ಆಗ ಕೆಳಗೆ ಮಲಗಿದ್ದ ಸ್ನೇಹಿತ ಹೀಗೆಂದು ಉತ್ತರಿಸಿದ, ನಿನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು ನಿನ್ನ ಬುದ್ಧಿ ಮತ್ತು ಕೌಶಲ್ಯ ಮಾತ್ರ. ಅದನ್ನು ಬಿಟ್ಟು ನಿನ್ನ ಜೊತೆಗಿದ್ದವರು ಯಾರೂ ನಿನಗೆ ಆಗಲ್ಲ ಅಂತ ಹೇಳ್ತು ಅಂದ. ಸ್ನೇಹಿತರೆ, ಈ ಕಥೆಯ ತಾತ್ಪರ್ಯ ಇಷ್ಟೇ. ಜೀವನದಲ್ಲಿ ನಮಗೆ ಆಕಸ್ಮಿಕವಾಗಿ ಎದುರಾಗುವ ಕಷ್ಟಗಳನ್ನು ನಾವು ನಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳನ್ನು ಉಪಯೋಗಿಸಿ ಎದುರಿಸಬೇಕು. ಅದನ್ನು ಬಿಟ್ಟು ಅವರು ನಮ್ಮ ಕಷ್ಟಕ್ಕೆ ಆಗುತ್ತಾರೆ, ಇವರು ನಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾರೆ ಎನ್ನುವ ನಂಬಿಕೆಯನ್ನು ಬಿಟ್ಟು ಬಿಡಬೇಕು. ನಮ್ಮ ಕೈ ಹಿಡಿಯುವುದು ಕೇವಲ ನಮ್ಮ ಬುದ್ಧಿ ಮತ್ತು ಕೌಶಲ್ಯ ಮಾತ್ರ ಅನ್ನೋದು ಈ ಕಥೆಯ ತಿರುಳು. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ವಿ ಮೋಟಿವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸದೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.